ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ನಮ್ಮ ಓನರಂಟಿ ಮನೆಗೆ ಬಂದೀವ್ರಿ. ಮೊದಲೆಲ್ಲ ಇಲ್ಲೇ ಇದ್ದು ಮಾಡಿ ಹೋಗಿದ್ದೀವಿ. ಈಗ ಬಂದೀವಿ ನೋಡ್ರಿ. ಗಣಪತಿ ಜನ್ಮಾಷ್ಟಮಿ ಐತ್ಲ ಮುಂದೆ, ಅದಕ್ಕಿಲ್ಲೆಲ್ಲ ಮಂಟಪದ ಹೊಡೆದಾರ. ಕ್ಯಾಮ್ರಾ ಆನ್ ಮಾಡೀನಿ, ಲೈಟ್ ಇದು ರೀ ಟಾರ್ಚ್ ಆನ್ ಮಾಡೀನಿ, ಅದಕ್ಕೆ ಆ ಥರ ಬರಾಕತ್ತೈತಿ. ಹಾಂ आमचं घर बघून येतो जा. ಓನರಂಟಿ ಅದಾರಿ ಅಲ್ಲಿ. ಹಲೋ ಹಲೋ ಈಗ ನೋಡಿದ್ರಿ ಆಂಟಿ ಟೋಸ್ಟ ಮತ್ತು ಹಣ್ಣು ಎಲ್ಲ ತೊಗೊಂಬಂದೀವಿ. ನೋಡೋಣ ಅಂತ ಬರ್ರಿ, ಹೋಗಮ್ಮಂತ ಓನರಂಟಿ ಮನೆಗೆ. ಸ್ವಲ್ಪ ಬ್ಲರ್ ಬರತ್ತದ್ರಿ, ಇದು ಕ್ಯಾಮ್ರಾ ಆನ್ ಮಾಡೋಣ, ಇದು ಟಾರ್ಚ್ ಆನ್ ಮಾಡೋಣ. ಹಳದಿ ಕುಂಕು ನೋಡ್ರಿ, ಓನರಂಟಿಯರ ಮನೆ ಹಳದಿ ಕುಂಕು ಕಾರ್ಯಕ್ರಮ ಐತಿ ಸಂಕ್ರಾಂತಿದು, ಅದಕ್ಕಂತ ಇನ್ವೈಟ್ ಮಾಡಿದ್ರು, ಬಂದೀವಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಪಿಲ್ಲು ಮ್ಯಾಗ ಹೋಗೇನ್ರಿ, ನಡ್ರಿ ಹೋಗೋಣ ಒಳಗೆ. ಇವಾಗ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ವಾವ್, ಸಂಕ್ರಾಂತಿದ ಸಜಾಶರ್ ನೋಡ್ರಿ. ಪೂಜಾ ಮೇಡಮ್ ಅವ್ರ ಮಿಸ್ಟರ್ ನೋಡ್ರಿ. तुम्ही रील्स करतो का? म्हणजे कसं करतो सॉंग वगैरे काय मला कसं माहित असेल. यावत सॉंगिंग ಮಾಡೋರಿದ್ರಿ ರೀಲ್ಸ್. ಅದೇ ನಿಮ್ಗೆ ಬರ್ತದ್ರಿ ಮತ್ತೆ, ಅಂದ್ರೆ ಯಾವ ಸಾಂಗಿಗೆ ಸ್ಟೆಪ್ ಮಾಡೋರಿದ್ರಿ? ಎಲ್ಲ ನಮ್ಮನೆ ಇರ್ಬೇಕಲ್ರಿ ಮತ್ತ. हो हो करते. छान बसा. ಎರಡು ಬ್ಯಾಚ್ ಬರ್ತಾರೆ ಫೋಟೋ, ಒಂದ್ರಾಗೆ ಬರಲ್ಲ. ತಮ್ಮ ನಾನೇ ಎಂದಕ್ಕೆ ಹೋಗ್ತೀನಿ. स्माइल द्या सगळा. एकदम हाय करा आमच्या चॅनलवर. थँक्यू. हो ಓನರಂಟಿಯರ ಮನೆಗೆ ಬಂದ್ವಿ. ಯಾರಿಗೆಲ್ಲ ಖುಷಿಯಾಗೈತಿ ನಮ್ಮ ಬ್ಲಾಗ್ದಾಗ ನೋಡಿ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಅನ್ನಿಸ್ತದ ತುಂಬ ಜನ ಖುಷಿ ಪಡ್ತೀರಂತೇಳಿ. ಎಲ್ಲ ಗಳಿಬಿಳಿ ಇದ್ದರು ಓನರಂಟಿಯರು. ಬ್ಲಾಗ್ದಾಗೆಲ್ಲ ನೋಡ್ತಿದ್ರಿ, ಅಲ್ಲಿದ್ದಾಗಿನ ಮೆಮೊರೀಸ್ ಎಲ್ಲ ನಮ್ಮ ಮನಸ್ಸಲ್ಲೂ ಉಳ್ಕೊಂಡಿದ್ದಾವ, ಯೂಟ್ಯೂಬ್ ಚಾನಲ್ಲೂ ಕೂಡ ಉಳ್ಕೊಂಡಿದ್ದಾವ. ಹಳದಿ ಕುಂಕು ಸಂಬಂಧ ಹೇಳಿದ್ರು. ನೆಕ್ಸ್ಟ್ ಸರಿ ಬರಬೇಕಂತ ಅನ್ಕೊತಾನೆ ಇರ್ತೀನಿ, ಬರೋಕ್ಕೇ ಆಗಂಗಿಲ್ಲ. ಒಂದು ಯಾವುದಾದ್ರೂ ಒಂದು ನಿಮಿತ್ತಕ್ಕೆ ಬರೋದಾಗುತ್ತೆ ನೋಡ್ರಿ. ಹಾಗಾಗಿ ನಾವು ಕೂಡ ಬಂದಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಕೊಡ್ರಿ, ಹಾಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಕೇಳ್ಕೊತೀನಿ. ಸೊ ತುಂಬ ಜನ ಗೆಸ್ಟನ್ನು ಇನ್ವೈಟ್ ಮಾಡಿದ್ರು ಅಂಟಿಯರು. ಫುಲ್ ಬ್ಯುಸಿ ಇದ್ರು ಅಂತಲೇ ಹೇಳ್ಬೋದು ಪಾಪ. ಇಲ್ಲಿರುವಾಗಿನ ಎಲ್ಲ ಮೆಮೊರೀಸು ಕೂಡ ನಮ್ಗೆ ಭಾಳ ಅದಾವ್ರಿ. ಜೀವನ ಎಲ್ಲ ಈ ಒಂದು ಮನೆಗೆ ಬಂದಮೇಲೆ ನಾವು ಕಲ್ತಿರೋ ಅಂಥದ್ದು. ಮೇಲ್ಗಡೆ ಹೋಗಿ ವಿಡಿಯೋ ಎಲ್ಲ ಮಾಡ್ಬೇಕು ಅನ್ನೋದು ಭಾಳ ಆಸೆ ಇತ್ತು ರೀ, ಬಟ್ ನೈಟ್ ಆಗಿಬಿಟ್ಟಿತ್ತು. ಅಲ್ಲಿ ಇವಾಗ ಏನು ಬಾಡಿಗೆ ಇದಾರಲ್ಲ ನಾವಿದ್ದ ಮನೆಯೊಳಗೆ, ಅವರು ಕೂಡ ಅವ್ರು ಇರಲಿಲ್ಲ ಮನ್ಯಾಗ. ಸೊ ಲೈಟ್ ಅದು ಏನೂ ಇರಲಿಲ್ಲ, ಹಾಗಾಗಿ ಅಲ್ಲಿ ಹೋಗೋಕ್ಕೂ ಆಗಲಿಲ್ಲ ನನಗೆ. ಬಟ್ ನೆಕ್ಸ್ಟ್ ಟೈಮ್ ಯಾವಾಗಾರ ಡೇ ಟೈಮ್ದಾಗ ಹೋಗಿ ಮತ್ತೊಂದು ಸರಿ ವಿಡಿಯೋ ಮಾಡೋಣ ಅಂತ. ಯಾರಿಗೆಲ್ಲ ಆ ಮನೆ ವಿಡಿಯೋ ಇಷ್ಟ ಆಗುತ್ತೆ, ನೋಡ್ಬೇಕಂತ ಅನ್ಸುತ್ತಾ ಕಮೆಂಟ್ ಮಾಡಿ ಹೇಳ್ರಿ. ಅಂಟಿಯರು ಕೂಡ ಅವ್ರ ಫ್ಯಾಮಿಲಿ ಮೆಂಬರ್ಸನ್ನು ಇನ್ವೈಟ್ ಮಾಡಿದರು. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಭಾಳ ಜನ ಅವರು ಫ್ಯಾಮಿಲಿ ಮೆಂಬರ್ಸೇ ಇದ್ರು ಅಂತ ಹೇಳ್ಬೋದು ನೋಡ್ರಿ. ಬಿಪಿನ್ ದಾದ ಅವ್ರ ಮಿಸ್ಸಸ್ಸು ನೋಡ್ರಿ, ಎಲ್ಲ ನೋಡ್ತಿರ್ಬೋದು ನೀವು. ಅವ್ರ ಎಂಗೇಜ್ಮೆಂಟ್, ಅವ್ರ ಮದ್ವೆದು ತುಂಬ ಎಲ್ಲ ವಿಡಿಯೋ ಎಲ್ಲ ಮಾಡಿದ್ದೀವಿ. ಪೂಜಾ ಮೇಡಮ್ ಅವ್ರ ಎಂಗೇಜ್ಮೆಂಟಿಂದು ಅದೆಲ್ಲನೂ ಕೂಡ ನೋಡಿರ್ತೀರಿ ನೀವು. ಸೊ ಗಿಫ್ಟು ಕೂಡ ಕೊಡ್ತಾ ಇದ್ದಾರೆ ನೋಡ್ರಿ, ಹಳದಿ ಕುಂಕುಮದ ಗಿಫ್ಟ. ಅಂಟಿ ಹೆಂಗೆ ಕಾಣತ್ತಾರ ಅದು ಕಮೆಂಟ್ ಮಾಡಿ ಹೇಳ್ರಿ. ಮಸ್ತ್ ಮಿಂಚಕತ್ತಾರ ನೋಡ್ರಿ ನಮ್ಮ ಓನರಂಟಿ. ನಮ್ಮ ಮನೆ ಪಿಲ್ಲು, ನಾನು, ಸ್ನೇಹ ಎಲ್ಲರೂ ಓನರಂಟಿನ ಅಂತ ಕರಿತೀವಿ. ಇವತ್ತಿನವರೆಗೂ ಅದೇ ರೂಢ ಐತೆ ನೋಡ್ರಿ ನಮಗಂತ್ರೂ. ಹಾಗೆ ನಿಮ್ಮ ಕಡೆಗೆ ಈ ಥರ ಹಳದಿ ಕುಂಕುಮ ಕೊಡುವಂಥ ಒಂದು ಪದ್ಧತಿ ಐತೇನೋ, ನೀವು ಮಾಡಿರೇನೋ ಅದು ಕಮೆಂಟ್ ಮಾಡಿ ಹೇಳ್ರಿ. ನಾನು ಕೂಡ ಕೂತಿದ್ದೀನಿ ನೋಡ್ರಿ.
ಸ್ನೇಹನ ಕೈ ಕೊಟ್ಟೆ ಒಂಚೂರು ವಿಡಿಯೋ ಮಾಡವ ಅಂತ ಹೇಳಿ. ಮಾತಾಡ್ಸ್ತಾ ಇದ್ದಾರೆ, ಫುಲ್ ಫ್ರೀಡಮ್ ಅದಾರ, ಯಾವುದೇ ಒಂದು ದೊಡ್ಡಸ್ತಿಕೆ ಇಲ್ಲ. ನಮ್ಮ ಓನರ್ ಆಂಟಿ ಹತ್ರ ನೋಡಿರ್ತೀರಿ ಬ್ಲಾಗ್ದಾಗದೆ ಎಲ್ಲ ಕಡೆ ಪೆಲ್ಲು ಸೈಡಿಗೆ ನಿಂತಿದ್ದ, ಇಲ್ಲಿ ಬಾಜು ಕುಂದರ್ ಅಂತ ಹೇಳ್ತಾಯಿದ್ರು. ನನಗೂ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ ನೋಡ್ರಿ. ಹಂಗೆ ಭಾಳ ಜನ ಬರ್ತಾ ಇದ್ದಾರೆ ನೋಡ್ರಿ, ಒಬ್ರಾಗನೊಬ್ರು. ಸೊ ಅದೊಂದು ಚಂದ ನೋಡ್ರಿ, ಹೆಣ್ಮಕ್ಳು ಎಲ್ಲರೂ ಸೇರ್ತೀವಿ ಒಟ್ಟಿಗೂಡಿ. ಅರ್ಶಿನ ಕುಂಕುಮ ಅನ್ನೋದೊಂದು ನೆಪ ಆಗ್ತದೆ, ಬಟ್ ಎಲ್ಲರೂ ಸೇರ್ತಿರ್ತೀವಲ್ಲ. ಮನೆ ಸಂಸಾರ ಜಂಜಾಟ ಇರೋದನ್ನೇ ಅಂಥದ್ರೊಳಗೂ ಈ ಥರದ್ದೊಂದು ಫಂಕ್ಷನ್ ಅಂತಂದ್ಮ್ಯಾಗ ಎಲ್ಲರೂ ಕೂಡ್ತೀವಲ್ಲ, ಅದು ಖುಷಿ ಅಂತ ಅನ್ನಿಸ್ತದೆ. नको रे चालू आहे आता नको आम्ही सध्या नोड्री बॅग लक्ष्मीर बनी ಬಂದ್ವಿ ಲಕ್ಷ್ಮೀರ್ ಅಂತಿ बोलो जितने बेटे सब बोलो ते राघवेंद्रचं पण केली ना ती ते 41 डेज संकल्प होता मी म्हणले मी पण करेन तू पण कर म्हणून बरं ನಾವು ಲಕ್ಷ್ಮೀರ್ ಮನೆ ಬಂದಿರಿ. ಲಕ್ಷ್ಮೀರ್ ಅಂತಿ ಕುಂತಾರ ತಾಗಡೆ ಓನರಂಟಿ ಫುಲ್ ಬೇಜಾರ್ ಅದಾರಿ ಸದ್ಯಕ್ಕ ಅರ್ಶಿನ ಕುಂಕುಮಕ್ಕೆಲ್ಲ ಹೆಣ್ಮಕ್ಳು ಬರಾಕತ್ತಾರ. ನಾವು ಮ್ಯಾಗ ಇಷ್ಟು ಬಂದ್ರೆ ಆಯ್ತು ಅಂಟಿ ಬೆಲೆಗಂತೆ ಬಂದೀವಿ. ಅಂತೀವಿ ಇಲ್ಲೇ ಅದ ನೋಡ್ರಿ ಎಂತ ಅವತಾರ ಏನ್ ನೋಡ್ರಿ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಲಕ್ಷ್ಮಿಗೆ ಪಾಪ ಹೋಗೈತ್ರಿ. ನಮ್ಗೆ ಪೇಡೆ ಇಲ್ಲ, ನಮ್ಗೆ ಪೇಡೆ ಇಲ್ಲ, ಬರ್ಪಿ ಇಲ್ಲ, ಏನು ಇಲ್ಲ ನೋಡ್ರಿ. ಮತ್ತ ಅತ್ತಿಗಳಿಗೆ ಹಿಂಗ್ ಮಾಡ್ತಾರ ನೋಡ್ರಿ ಇವ್ರು. ಸೊಸಿ ಬಂದಾಳ ಅಂದ್ರ ಹೇಳಿಸುತ್ತೆ ನಮ್ಗ नाही हो तुमच्या कुठं येऊन होता तुमची मोबाईल कुठं बंद पडले होते ना. मी पण व्हॉट्सअप पण चेंज केले म्हणून मला नाही दिसलं. आता दिसायला लागले. परवा मी नंबर घेतले ना तेरी दया मी सेव्ह केले म्हणून व्हॉट्सअप ऑनलाईन मध्ये दिसले, पण मला नाही दिसले. ಈ ಸದ್ಯಕ್ಕೆ ಬಂದಿ ನೋಡ್ರಿ, ಕೂತೀವಿ. ಹಳೆದೆಲ್ಲ ನೆನಪು ಹಾಕತ್ತದ. ಹುಡುಗರು ಆಟ ಆಡೋದು, ಇವಾಗ ಕುದ್ರಾದು, ದಪ್ಪ ಹೊಡೆಯೋದು, ಬ್ಯಾಗ್ ಲಕ್ಷ್ಮಿ ಒಗ್ಯಾಣ ಯಾಕ್ರಿ ಇಲ್ಲ ಅವ್ರು ಮೇಲೆ ಬ್ಯಾಗ್ ಲಕ್ಷ್ಮಿ ಒಗ್ಯಾಣ ಹೋಗಕ್ ಬರ್ತಿದ್ಲು. ಒಗ್ಯಾಣ ಹಾಕ ಸಂಬಂಧ ಕಚ್ಚೆ ಆಡ್ತಿದ್ವಿ. ನಂದಾರ ನಿಂದಾರ, ನೀ ಮೊದಲಕ್ಕ ನಾ ಮೊದಲಕ್ಕ ಅಂತೇಳಿ ಮಜ್ಜೆ ಅನಿಸ್ತಿತ್ತೆಲ್ಲ. ಬರಮಂತ್ರಿ ಮತ್ತ ಅದಕ್ಕೆ ಇಲ್ಲಿ ಬಂದು ಇವ್ರದ್ದು ಮನೆ ಕೆಲಸ ನಡ್ದದ್ರಿ. ಕರಿತಾರಲ್ಲ ಯಾರಿಗೋ ಕಪ್ಲಿಂಗಿ ಎರಡು ಮಕ್ಕಳಿಗೆ ಕರೀತಾರೆ, ಮದುವೆ ಎಂಗೇಜ್ಮೆಂಟ್ ಮಾಡ್ತಾರೆ. ಯಾರಿಗ ಗೊತ್ತಿಲ್ಲ. ನಾವು ಬರ್ಲ ಶಿವ ನಿಮ್ದೇನ ಆಗಲ್ಲ. ಮತ್ತ ನಾವು ಬರ್ಲಾರ್ದ ನಿಮ್ದು ಆಗಲ್ಲ. ಓಕೆ ಫ್ರೆಂಡ್ಸ್, 3 ತಿಂಗಳ ಆಗಿ ಮೊಮ್ಮಗ ಹೊತ್ತಕ್ ಮಾಡಿ ಮಾತಾಡ್ತಾರೆ. ಮತ್ತ ಅತ್ತಿ ಮನೆ ಓಟ್ ಬರ್ತಾಳೆ. ಮತ್ತ ಈಗ 3 ತಿಂಗಳ ಮಾತಾಡ್ಕತ್ತಾಳ ಅಂದ್ರ ಅತ್ತಿ ಮೇಲೆ ಬರ್ತಾಳ ಅಂದ್ರ ಈಗ 3 ತಿಂಗಳ ಮಾತಾಡ್ತಾಳ. ಮುಂದೆ ಹೆಂಗ್ರಿ ವಿಚಾರ ಮಾಡ್ತೇನೆ. जो शंकर भगवान को जल चढ़ा रहा है, जो शिव जी को जल समर्पित कर रहा है, आपका जीवन बस वो जल चढ़ाने में आपका विश्वास कितना है, आपकी दृढ़ता कितनी है, आपका भरोसा कितना है। देवराज शिव मंदिर में पहुंचा, चोरी का धन था, बैठ गया,
शरीर में ताप पड़ा, टोस्ट अंते बुखार आया, टोस्ट आणले अगं उगा यायचं नाही म्हणून लेकिन नहीं होता है असू दे मी असं त्याला नको वाटते शरीर में ताप पड़ा, बुखार आया, दर्शन भी देखा। और कोई शिव भक्त ऐसा होता है कि उसको स्वप्न में भी शिव के भक्त के मुख से आंटी ब्याड ಅಂದ್ರೆ ಕೇಳಲಾಗಿದೆ ಮಗ ಬಂದಾಗ ಹೋಗಿ ನಿಂತ್ಕೊತಾನೆ दर्शन करने लगी तो समझ लेना कि शिव तुझे अब दुख से दूर करना प्रारंभ आंटी करेगा। ನೋಡ್ರಿ ಹೋಳಿಗೆ ಮಾಡ್ಯಾರ ಹೋಳಿಗೆ ತುಪ್ಪ ಕೊಟ್ಟಾರ ಯಾರನ್ನ ಸೋನ್ ಕೇಳಲಾಗಿರ ಹೋಳಿಗೆ ತುಪ್ಪ ತಿಂದು ಆಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತಾರೆ महाराज जी कई लोग और जितने ಕಾಲೋನಿ मध्ये सुनने वाले ಎಲ್ಲ आंटी ಅರ್ಶಿನ ಕುಂಕುಮ ಹೋಗಿ ತಂದರತ್ ನೋಡ್ರಿ ಟ್ರೈ ಬಿ ಭಾರಿ झालं की माझं सगळे बघते ट्राय थोड़ा थोड़ा येतंय का आजच काल परवा बरं झालं सोडा. संक्रांतीपासून आप राम हो बरं नंतरी फोटो कर ग बाई जो भी तुम आज घर में बनाने के लिए अवश्य लेकर चलो। जवळ घ्या बरोबर कहते बोला हैं आहे शिव महापुराण की 30 कोटी देवता सुंदर ಗಣಪತಿ ಜನ್ಮಾಷ್ಟಮಿ ಐತ್ರಿ ಫ್ರೆಂಡ್ಸ. ನನಗೆ ಸಾಧ್ಯ ಆದ್ರೆ ಬರ್ಬೇಕಂತ ಅನ್ಕೊಂಡಿದ್ನಿ. ಇಲ್ಲಿ ಪ್ರಸಾದ ಇಲ್ಲಿ ಇದೆಲ್ಲ ನೋಡಿ ಖುಷಿ ಅಂತ ಅನಿಸ್ತಿತ್ತು ನನಗಂತೂ. ಮೊದಲೆಲ್ಲ ವೀಡಿಯೋ ಮಾಡೀವಿ. ಈಗ ಮತ್ತೆ ಈ ಥರ ಎಲ್ಲ ಮಂಟಪದೆಲ್ಲ ಹಾಕ್ಯಾರ ನೋಡಿ. ಮಂಟಪ ಹಾಕತ್ನಾಗಿಂದು ಪ್ರಸಾದ ಮಾಡೋತ್ನಾಗಿಂದು ಎಲ್ಲ ವೀಡಿಯೋ ಶೂಟಿಂಗ್ ತೆಗಿತಿದ್ದೆ ನಾನು. ಈಗ ಒಳ್ಳೆ ಹಾಕ್ಯಾರ ನೋಡ್ರಿ. ಆ್ಯಕ್ಚುಲಿ ನಾವು ಈಗ 4 ವರ್ಷದಿಂದ ಇಲ್ಲಿ ಅದು ಗಣಪತಿ ಜನ್ಮಾಷ್ಟಮಿ ದಿನನೇ ನಾವು ಬಂದು ಹಾಲು ಉಗ್ಸಿದ್ವಿ. ಅದು ನೆನಪು ಬರುತ್ತೆ ನನಗೆ. ಅದು ನಾವು ಹಾಲು ಉಗ್ಸೋ ದಿನ ಇಲ್ಲಿ ಪ್ರಸಾದ ಎಲ್ಲ ಅರೇಂಜ್ ಇದು ಮಾಡತ್ತಿದ್ರಿ. ಅದೇ ನೆನಪು ಬರ್ತೈತೆ ನೋಡ್ರಿ. ನಡ್ರಿ ಮನೆಗೆ ಹೋಗೋಮೀಗ. ಆಂಟಿ ಏನು ಬಡಬಡಿ ಮಾಡ್ತೀಯ ಅಪ್ಪು? ಕೈ ತೊಗೊಂಬನಿಂದ ಅದು ಓಪನ್ ಯಾಕೆ ಮಾಡಿ ಅದನ್ನ ಬ್ಯಾಗ್ ಪರ್ಸ್ ಜಿಪ್ ಹಾಕು. ಅಂಟೇರ್ ಮನೆಗೆ ಕಂಡಪಟ್ಟಿ ಮಂದಿ ಅರ್ಶಿನ ಕುಂಕುಮ ಬರಾಕತ್ತಾರ್ರಿ. ಮತ್ತು ನೆಕ್ಸ್ಟ್ ನೀವಂತ ಬರಮಂತ ಈಗ ಬಾ ಮತ್ತೊಮ್ಮೆ ನೀವಂತ ಬಂದು ವಿಡಿಯೋ ಮಾಡಮಂತ್ರಿ. ಹಂಗನೇ ಏನಾದರೂ ಬುತ್ತಿ ಗಿತ್ತಿ ಮಾಡ್ಕೊಂಬಂದು ಮೆಳಗಿ ಮ್ಯಾಗ ಸ್ವಲ್ಪ ಒನ್ ಡೇ ಪಿಕ್ನಿಕ್ ಥರ ಆಗುತ್ತೆ ನಮೂನ. ಆ ಥರ ನೆಕ್ಸ್ಟ್ ಬರೋಣಂತ್ರಿ. ಬಂದಾಗ ವಿಡಿಯೋ ಮಾಡ್ತೀನಿ. ಈಗ ಬರ ಮನೆಗೆ ಹೋಗೋಣ ಬರ್ರಿ. ಆವಾಗ ಈ ಥರ ರೋಡ್ ಆಗಿದ್ದಿಲ್ರಿ. ಈಗೆಲ್ಲ ರೋಡ್ ಚೆಂದಾಗೈತಿ, ಮಸ್ತಾಗೈತೆ ರೀ ರೋಡ. ಟಾರ್ಚ್ ಆನ್ ಮಾಡಿದ್ರೆ ನೀಟಾಗಿ ವಿಡಿಯೋ ಬರೋವಲ್ತು. ಮೇಲ್ಗಡೆ ಹೋಗ್ಬೇಕನ್ನೋದು ಭಾಳ ಆಸೆ ಐತ್ರಿ. ಅವ್ರಿಲ್ಲ, ನಾನೇನು ಬಡ್ಗಿದ್ನಲ್ಲ ಆ ಮನೆಯೊಳಗೆ ಯಾರು ಅದಾರ ನೋಡ್ರಿ ಈಗ ಅವ್ರಿಲ್ಲ ಮ್ಯಾಗ. ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಯಾಕಂದ್ರೆ ರಾತ್ರಿ ಒಂದಾಗಿತ್ತು. ಡೇ ಇದ್ರೆ ಹೊರಗಿಂದರೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಕುಂತು ಮಾಡಿ ನಮಗೆ ಖುಷಿಯಾಗಿ ಬದುಕು ಕಲಿಸ್ಕೊಟ್ಟು ಮನೆ ಅದು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಾರ ಬರ್ತೀನಿ ರೀ. ಆಂಟಿ ಬೈತಾರೆ ಹೋಗತ್ನಾಗ ಎಷ್ಟು ಹೇಳ್ಕೊಂತಾಗಿ ಒಮ್ಮೆರೆ ಬರ್ತೀಯೇನೋ ಓದ್ತೇನೋ ಅಂತೇಳಿ. ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ಬರಮಂತ್ರಿ. ಪ್ಲ್ಯಾನಿಂಗ್ ಮಾಡಮಂತ. ಓಕೆ नाही व्हिडिओ काढा. व्हिडिओ करायला लागले माझ्या ड्युटी त्यांनी तुम्ही घे नको त्याचे कपडे होते. मम्मी असं काय आलंय? बघू करायला आलं की हे कसं काय आलं? ट्रक झालंय का? नाही बरोबर आहे. छोटा पण का मी बनवले बघा. घाला. मी केलो हां घरात बनवले. असं का चांगलं हो. काहीतरी त्याला करायचं चला. मी असं एक बनवले माझ्यासाठी. मग हे सगळ्यांना द्यायला सेपरेट वेगळं बनवले. मग एकदा येते काय करतो बघते मी. ये पप्पा ಚಪಾತಿ ಇದ್ದು ಅಲ್ರಿ ಮಧ್ಯಾಹ್ನ.
ಚಪಾತಿನ ಈಗ ಮುರಿ ಮಾಡಿ ನೋಡ್ರಿ ಫ್ರೆಂಡ್ಸ್. ಉಳ್ಳಾಗಡ್ಡಿ ಟಮಾಟಿ ಹಾಕಿ ಹಾಗೇನೆ ಸ್ವಲ್ಪ ಶೇಂಗದ ಪುಡಿ ಅದನ್ನೆಲ್ಲ ಹಾಕಿ ಮಸ್ತಾಗಿ ಮುರಿ ಮಾಡೀನಿ. ಈ ಕಡೆ ಸಾರೂ ಈ ಕಡೆ ಮುರಿನ ಆಗ್ಬೇಕಂತೇಳಿ ರೈಸ್ ಜೊತೆಗೆ ಸ್ವಲ್ಪ ತಿಳಿ ಮಾಡೀನಿ. ಶೇಂಗಾ ಸಾರಾದಂಗೂ ಆಗುತ್ತೆ ರೀ, ಅನ್ನದ ಜೊತೆಗೂ ಹಾಕೊಂಡು ಉಣ್ಬೋದು. ಬಿಸಿ ಬಿಸಿದ ತಿನ್ಬೇಕ್ರಿ. ಇದ್ರ ಜೊತೆಗೆ ಉಪ್ಪಿನಕಾಯಿ ಇಲ್ಲ ಮ್ಯಾಗ ಒಂಚೂರು ಹಸಿ ಎಣ್ಣೆ ಹಾಕೊಂಡು ತಿಂದ್ರೆ ಮಸ್ತಾಗುತ್ತಾ. ನಕ್ರೆವಲ್ಲ ತಿನ್ನು. ಸ್ವಲ್ಪ ಆರ್ಲಂತೆ ಬಿಟ್ಟಿನಿ ರೀ. ಸಿಂಪಲ್ ಊಟ ಬಟ್ ಬಿಸಿ ಬಿಸಿದು ಹೊಟ್ಟೆ ತಣ್ಣಗಾಗುತ್ತೆ ರೀ. ಹಿತ ಮಾಡ್ಕೊಂಡು ತಿನ್ಬೇಕು ನೋಡ್ರಿ, ಯಾವ್ದಾರ ಆಗಲ್ಲಕ್ಕ ಇಷ್ಟ. ಊಟ ಮಾಡೋಣ ಅಂತ ಬರ್ರಿ. 23 तारखेला आज 22 किती तारीख आहे? ಇವತ್ತು 21 ಅದ್ರಿ. ನಾಳೆಗೆ ಒಂದಿನ ಬಿಟ್ಟು ನಾಡ್ದಾನೆ ಅಲ್ಲ. ಚಾ ಟೋಸ್ಟ್ ತಿನ್ನಮಂತ ಬರ್ರಿ ಎಲ್ಲರೂ. ಇದು ಟೋಸ್ಟ್ ಕರಿ, ನನಗಂತೂ ಕನ್ಫ್ಯೂಸ್ ಕರಿ. ಈಕಿ ನನ್ನ ಮಗಳು ಹೇಳ್ತಾಳೆ ನಾ ಕೇಳಕತ್ತೀನಿ. ಪಿಲ್ಯ ಏನು ಮಾಡತ್ತಿ? ಹಿಂಗೆ ದಮ್ಮೆ ಇರಲ್ಲ ನಿನಗೆ ಹಾಕತ್ತಾನ. ನಡಿ ಚಾ ಟೋಸ್ಟ್ ತಿಂದು ಪೂಜೆ ಮಾಡು. ನಾಷ್ಟ ಬದಲು ಇವತ್ತೆ ಇದೆ ನಾಷ್ಟ ಖರಾಬ್ ಅದ. ದಿನ ಇಲ್ಲಿ ಬರ್ತಾರಲ್ಲ ಅವನ ಮೇಲೆ ತೊಗೊಂಡದ ಹಂಗೇನು ಖರಾಬವ? ನೇಮಿ ಬರಲ್ರಿ ಮನೆ ಮುಂದ. ಆಜೋಬಾ ಅವನ ಬೆಲೆ ತೊಗೊಂಡದ 35 ರೂಪಾಯಿ ಪಾವು ಕಿಲೋ. ನಮ್ಮ ಓನರ್ ಅಂಟಿಗೆ ಇಷ್ಟು ಒಯ್ದಿದ್ದೇನೆ ರೀ. ಲಕ್ಷ್ಮೀ ರತ್ತಿಗೆ ಇಷ್ಟು ಒಯ್ದೆ. ಅವ್ರ ಮನ್ಯಾಗ ಬೇಕರಿ ಐತ್ಲ, ಮತ್ತು ಅವ್ರು ರಿಟರ್ನ್ ಕೊಟ್ಟರು. ನಾವು ಬಾಡಿಗೆ ಇದ್ವಲ್ಲ ಅವರಿಗಿಷ್ಟು ಒಯ್ದಿದ್ದೆ, ಅವ್ರಿದ್ದಿದ್ದಿಲ್ಲ. ಹಂಗೆ ಒಳ ಮನೆಗೆ ಬಂದು ವಾವ್ ಎವಡ ಲೌಕರ ಇವತ್ತಿ ತಂದಿನಿ. ಹೆಂಗೆ ತಂದಿನಿ ಹಂಗೆ ನೆಟ್ಗೆ ವಾಪರಸ್ರಿ. ಪುಡಿ ಪುಡಿ ಮಾಡಿ 3 ಎಲ್ಲಿ ಬೇಕಲ್ಲಿ ಮೂಲ್ಯಾಗ ಒತ್ತಿ. ನಾನು ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. 2 ಇವತ್ತು ಹಿಂಗೆ ಗುಳುಮದು. ಅದಕ್ಕೆ ಈ ಸರಿ ಒಂದೇ ತಂದೀನಿ. ಏನು ಮಾಡಿದ್ರೆ ಮಕ್ಕಳ ಸಂಬಂಧ ಎಟ್ಟಂತ ಹಿಡಿಬೇಕು, ಎಟ್ಟಂತ ನೋಡ್ಬೇಕು ನೋಡ್ರಿ ಮನೇನ ಸಾಮಾನು. ಸ್ವಲ್ಪ ನೀವು ವಿಡಿಯೋ ಮಾಡಿದ್ರಾಗ ಹೋಯ್ತು ಒಳಗೆ. ಹಂಗೆ ನೋಡ್ರಿ ಮೊನ್ನೆ ಆ ಮಮ್ಮಿ ಹುಂಚಿಕಾಯಿ ಹಿಂಡಿ ತಂಬಂದು ಕೊಟ್ಟಾರಲ್ಲ. ಸೊ ಈಗ ಬಿಸಿ ಬಿಸಿ ಚಪಾತಿ ಮಾಡೀನಿ ರೀ. ಒಂಚೂರು ಒಂದನಿ ಎಣ್ಣೆ ಬಿಟ್ಟು ಈ ಥರ ಎಲ್ಲ ರೋಲ್ ಮಾಡ್ತೀನಿ 2 ಮಕ್ಳಿಗೂ. ಬರೀ ಚಾ ಟೋಸ್ಟು ಬಿಸ್ಕಿಟ್ ಮ್ಯಾಗ ಅವ್ರಿದು ಹೊಟ್ಟೆ ತುಂಬಲ್ರಿ, ಚಂತನ ಸಾಲೆ ಕುಂದಿರ್ತಾವೆ. ಸೇಜನ್ ಚಟ್ನಿ ಚಪಾತಿ ಸುಳ್ಳಿ ಸುತ್ತಿ ಕೊಡು ಅಂತೇಳಾರ ಡಬ್ಬಿ ಒಳಗೆ. ಪಲ್ಯ ಒಲ್ಲೆ ಅಂತ ಅವ್ರಿಗೆ. ಅದಕ್ಕೆ ಈ ಥರ ಯಾರಿಗೆಲ್ಲ ಇದನ್ನ ನೋಡಿ ತಿನ್ಬೇಕನ್ಸಿತ್ತು ಕಮೆಂಟ್ ಮಾಡಿ ಹೇಳ್ರಿ. ಮಸ್ತ್ ಇರುತ್ತೆ ನೋಡ್ರಿ. ಇದು ನೋಡಿದ್ರೇ ಬಾಯ ನೀರು ಬರ್ತಾವ. ಇದ್ರ ಸಂಬಂಧ ನಮ್ಮ ಮಮ್ಮಿ ಸಿಟ್ಟಿ ಬಂದು ಫೋನ್ ಕಟ್ ಮಾಡಿದ್ಲು, ಎಲ್ಲದಕ್ಕೂ ಬೇಡ ಅಂತೇಳಿ ನೋಡ್ರಿ. ಪಿಲ್ಲು ಇಡಿ ಬಾ. ಏನು ಅನ್ಕೋಬೇಡ್ರಿ, ಈಗಷ್ಟು ಚಪಾತಿ ಮಾಡೀನಿ. ಅದೇ ಕೈಲೇ ಈ ಥರ ಕಲ್ಸಕತ್ತಿ. ನಾವೆಲ್ಲ ಬಿಸಿ ಬಿಸಿ ರೊಟ್ಟಿಗೆ ನಮ್ಮವು ಹಿಂಗೆ ರೊಟ್ಟಿ ಮಾಡಿ ಹಿಂಗತ್ತೆ ಎಲ್ಲ ಒರೆಸಿ ಸುಳಿ ಸುತ್ತಿ ಕೊಟ್ಟು ಬಿಡಾಕಿರಿ. 2 ರೊಟ್ಟಿ ತಿಂತಿದ್ವಿ ನಾವು ಸಣ್ಣವರಿದ್ದಾಗ. ವರ್ಷಾನ್ಗಟ್ಲೆ ಇಟ್ರೂ ಏನಾಗಲ್ಲ ಚಟ್ನಿ. ಬಾ ಅಪ್ಪು ಹೊತ್ತಾಗತ್ತಾ ನೋಡ್ರಿ. ಈ ಥರ ರೋಲ್ ಮಾಡಿಕೊಟ್ಟು ಬಿಡ್ಬೇಕು ಮಕ್ಕಳಿಗೆ. ಈಗಿನ ಮಕ್ಕಳಿಗೆ ಸಾಸು ಕೆಚಪ್ಪು ಅದು ಇದು ತಿನ್ಸೋದಕ್ಕಿಂತ ನಮ್ದು ಹಳೇ ಕಾಲದ ಪದ್ಧತಿ. ಈ ಥರ ಮಾಡಿಕೊಟ್ರೆ ರುಚಿನೂ ಇರುತ್ತೆ ರೀ. ನಿನ್ನ ಮನೆ ಬೂಟ್ ಹಾಕೊಂಬರ್ಬೇಡ. ಇಟ್ಟು ಲಗುಟ್ ಹಾಕೊಳ್ಳೋದೇನು ಹರ್ಕತಿ ಐತೆ ಬೂಟ? ಹಾಂ ಸಾಕ್ಸ್ ಹಾಕ್ಕೊಂಡು ನಿಂದ್ರಂತ ಏನಿಲ್ಲ. ಮನೆಯೆಲ್ಲ ಬೂಟ್ ಹಾಕೊಂಡು ಅಡ್ಡಾಡಿ ನಿನ್ಗೆ ಕೊಟ್ಟನೆ ಅಂದ್ರೆ ನೋಡು ಅಡುಗೆ ಮನೆ ಬರ್ತಾರೆ ಬೂಟ್ ಹಾಕ್ಕೊಂಡು. ನಕ್ರನೇ ಮಾಡ್ತಾರ, ಸಿಟ್ಟು ಬರುತ್ತೆ ನೋಡ್ರಿ. ಆ ಬೂಟ್ ಕಳೋದು ಬರೀ ಸಾಕ್ಸ್ ಹಾಕೊಂಡು ನಿಂದಿರ್ಬೇಕಿಲ್ಲ. ಹೋಗತ್ನೇ ಪಟ್ಟ ತಕ್ಕೋತಿದ್ದಿಲ್ಲ, ಪಟ್ಟಿ ಅದಾವ ಇಲ್ಲೋ. ಹಾಂ ಹಿಂಗೆ ಮಾಡ್ತಾರೆ ನೋಡ್ರಿ. ನಿಮ್ಮ ಮನೆ ಹುಡುಗರು ಹಿಂಗಾನು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಹೆಂಗೆ ಹಾಕೊಂಡ ರಿಬ್ಬನ ಕೈ ತೊಗೊಂಬರ್ತೀನಿ ತಿಂದು. ಇನ್ನೂ ಭರ್ಪೂರ್ ಟೈಮ್ ಐತ್ರಿ. ಈಗ 11 ನಮ್ದು 10 ನಿಮಿಷ ಮುಂದೆ ಟೈಮ. ಇವತ್ತು ರಿಕ್ಷಾ ಮಾಮ ಬರಲ್ಲ ಅಂತ್ರಿ, ಯಜಮಾನ್ರ ಬಿಟ್ಟು ಬರ್ತಾರ. 11:45 ಬಂದ್ರೆ ನಡಿತೈತಿ. 12 ಗಂಟೆ 15 ನಿಮಿಷಕ್ಕೆ ಕ್ಲಾಸ್ ಸ್ಟಾರ್ಟ್ ರೀ. 12 ಗಂಟೆಗೆ ಹೋದ್ರೂ ನಡೀತದೆ. ಪಪ್ಪಾಗ 11:15 ಬಾ ಅಂತ ಹೇಳೀನಿ. ಏನು ತಿನ್ರಿ. ಇಲ್ಲ
पेन आणले होते की पप्पा 2 कुठे घेतला 2. एलिटरी मी एक घेतले त्याने 2 घेतले लिहायला अभ्यास पेन करायला. कुठे पप्पांनी ना दे चल. नाटक म्हणते ना एक खराब केलं, एक ठेवून घेतलं. ಅಡ್ರೆಸ್ ಬರ್ದು ಹಾಕಕ್ ಸುತ್ತ ಪೆನ್ ಇರಂಗಿಲ್ಲ ಹಂಗ್ ಮಾಡ್ತಾರ ಮ್ಯಾಮ್ ನಾನು ಈಗ ಸಿರಿ ಒಬ್ರು ಸಿಸ್ಟರ್ ಅವ್ರಿ ಹೇಳಿದ್ರು ಬೇರೆ ಕಡೆಯಿಂದ ತರಿಸ್ತೀನಿ ಸ್ಟೇಟಸ್ ಗ್ರೂಪ್ನಾಗ ಆ್ಯಡ್ ಮಾಡ್ತಾರಲ್ರಿ ಬೇರೆ ಬೇರೆ ಅಂಗಡಿ ಒಳಗೆಲ್ಲ ಅವ್ರ ಫೋಟೋ ಕ್ಲಾಸ್ ಸ್ಟೇಟಸ್ ಹಾಕ್ತೀನಿ ಟಿವ್ ಖಾಲಿ ಬೈ ಮಾಡ್ತಾರ. ಸೊ ಹಾಗಾಗಿ ಅಟ್ಟ 100-200 ರೂಪಾಯಿ ಸಿಗ್ತಾವ ಅಂತ ಹೇಳ್ರಿ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂದನೇ ನಮ್ಗೆ ಸಿಗ್ತಾವಲ್ಲ. ಇದೇ ರೇಟ ನಿಮ್ಗೆ ಹೊರಗಡೆ 2500 ಈ ಥರ ಎಲ್ಲ ಸಿಗ್ತಾವ. ಬ್ಲ್ಯಾಕ್ ಕಲರ್ ಸೀರೆ ರೀ ಸಖತ್ ಐತಿ. ಈ ಥರ ದೊಡ್ಡದು ಬಾರ್ಡರ್ ಬರ್ತೈತಿ. ಇದ್ರೊಳಗನೆ ಒಂಥರ ಪಾರ್ವಿ ಕಲರ ಡಬಲ್ ಶೇಡ್ ಇರುವಂಥ ಸೀರೆ ಎಷ್ಟು ಜನ ಕೇಳಿದ್ರು ಅದು ಒಳಗೆ ಸಿಗಲೇ ಇಲ್ಲ ಆ ಕಲರ. ಜೊತೆ ನಮ್ಮ ಸೃಷ್ಟಿ ಉಟ್ಕೊಂಡ ನೋಡ್ರಿ ಆ ಥರ ಸ್ಕೈ ಬ್ಲೂ ಆ ಥರ ಸೀರೆ ಅಂತೂ ಎಲ್ಲರೂ ಡಿಮ್ಯಾಂಡ್ ಮಾಡಕತ್ತಾರ. ಅವು ಸೀರೆಗಳು ನೋಡೋದ್ಕಿನ ವೇರ್ ಮಾಡಿದಾಗ ನಮ್ದು ಅಂದ ಸೀರೆ ಚಂದ ಎರಡು ಸೇರಿ ಸೀರೆ ಲುಕ್ ಕೊಡ್ತಾವ. ಈ ಸೀರೆ ಬ್ಲ್ಯಾಕ್ ನೋಡ್ರಿ ಪ್ರಾಪರ್ ಬ್ಲ್ಯಾಕ್ ಐತಿ. ಈ ಥರ ಬಾರ್ಡರ್ ಬಂದೈತಿ. ಸಾಫ್ಟ್ ಐತಿ ಅಗ್ದಿ ಅಂದ್ರೆ ಸಾಫ್ಟ್ ಐತಿ ಸೀರೆ. ಉಟ್ಕೊಂಡ್ರಂತೂ ಸೂಪರ್ ಆಗಿ ಕಾಣಿಸ್ತೈತಿ. ಸೊ ಇದು ಬಾಕ್ಸ್ ಲೈಟ್ ವೇಟ್ ಇರೋದ್ರಿಂದ ಬಾಕ್ಸ್ ಸಮೇತನೇ ಸೀರೆನ ಪರ್ಸಲ್ ಹಾಕ್ತೀನಿ. ಈಗ ಮೊದಲು ಅಡ್ರೆಸ್ ಬರಿತೀನಿ. ಅಡ್ರೆಸ್ಸು ಮೊಬೈಲ್ದಾಗ ಐತಿ. ಹಳೆ ಫೋನ್ದಾಗ ಕಾರ್ಡ್ ಇತ್ತು ನೋಡ್ರಿ ಅವಾಗ ಅದ್ರಾಗೆ ಪಟ್ ಬರೀತಿದ್ದೆ. ಇದರ ಬ್ಲಾಗ್ನ ಹಾಕಿತ್ತು. ಸೊ ಈ ಸ್ವಲ್ಪ ಬ್ಲಾಗ್ ಮಾಡ್ಬೇಕಂದ್ರೆ ಅಡ್ರೆಸ್ ಅದೆಲ್ಲ ಅದ್ರಾಗನೇ ಇರ್ತೈತಿ. ಹಾಗಾಗಿ 2 ವಾಟ್ಸಪ್ಪ 2 ಕಾಲ್ಸ್ ಅಟೆಂಡ್ ಮಾಡೋದ್ರಾಗ ನನಗಂತೂ ರಗಡ ಅಂದ್ರೆ ರಗಡ ಆಗ್ಬಿಡ್ತೈತ್ರಿ. ಓಕೆ ಈಗೆಲ್ಲ ಅಡ್ರೆಸ್ ಅದೆಲ್ಲ ಬರೆದು ಪ್ಯಾಕ್ ಮಾಡ್ತೀನಿ. ಸಾಧ್ಯ ಆದರೆ ಇವತ್ತ ಹಾಕಿ ಬರ್ತೀನಿ ಹೋಗಿ. ಇಲ್ಲಿಕಂದ್ರೆ ನಾಳೆಗೆ ಹಾಕ್ತೀನಿ. ಅವ್ರೇನು ಅರ್ಜೆಂಟ್ ಇಲ್ಲರಿ ನೆಕ್ಸ್ಟ್ ಮಂತ್ ಬಂದ್ರು ನಡೀತದ ಅಂತ ಹೇಳ್ಯಾರ. ಹಾಗಾಗಿ ಹಾಕೋದು ಹಾಕ್ಬಿಟ್ರೆ ನಮಗೂ ಆರಾಮ್ ಅನ್ಸುತ್ತೆ. ಬಟ್ ನಮ್ಮ ಕಸ್ಟಮರ್ದು ನಾನು ಏನು ಹೆಚ್ಚಿನ ಕಿರಿಕಿರೋದು ಏನಿಲ್ಲ. ಹಾಗಾಗಿ ಬರ್ದಂಕರ್ ಇಟ್ಟಿನಲ್ಲಿ ಸೇರಿ ಆಗುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗಿಬಿಡ್ತೀವಿ. ಒಂದೊಂದು ಈ 24 ಅವರ್ದಾಗ ಹೋಗ್ಬಿಡ್ತಾವ ಮೆಸೇಜ್. ಮತ್ತೇನೋ ಅವ್ರು ಸೆಟ್ಟಿಂಗ್ ಮಾಡಿರ್ತಾರಂತ. ನಂದ್ರಾಗ ನಾ ಹತ್ರ ಅಂತದೇನು ಮಾಡಕ್ಕೆ ಹೋಗಿಲ್ಲ. ನಮ್ಗೆ ಇದ್ದದ ಮಾಡಿದ್ರೆ ಒಳಗತ್ತಲ್ಲೆಲ್ಲ ಸೆಟ್ಟಿಂಗ್ ಮಾಡ್ಕೊಳಕ್ಕೆ ಅಷ್ಟು ಡೀಪಾಗಿ ಹೋಗಲ್ಲ ನಾನು. ಮತ್ತು ಒಂದೊಂದು ವೀಕಿಗೆ ಹೋಗ್ಬಿಡ್ತಾವೆ ಮೆಸೇಜ್ ಚಾಟಿಂಗ್ ಎಲ್ಲ. ಒಂದು ತಿಂಗಳಿಗೆ ಹೋಗ್ತಾವೆ. ಒಂದೊಂದು ಎನಿ ಟೈಮ್ ಅಂತ ಆಪ್ಷನ್ ಅದು ಬಂದಾವಂತ. ಗೊತ್ತಲ್ಲಾರ್ದ ಆಗಿರ್ತದೆ ಏನೋ ಸೆಟ್ಟಿಂಗ್ನಾಗ. ನಂದು ಮೊನ್ನೆ ಭಾಳ ಹೋಗ್ಬಿಟ್ಟವ್ರಿ ಚಾಟಿಂಗ. ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಆಗ್ಬಾರ್ದು ಅಂತೇಳಿ ಆರ್ಡ್ರ್ ಆಗಿದ ತಕ್ಷಣನೇ ಬರ್ದಿಟ್ನಿ ಅಂದ್ರೆ ನನಗೂ ನಿಮ್ಮ ಟೆನ್ಷನ್ ಇರೋಂಗಿಲ್ಲ. ಓಕೆ ಇದೆಲ್ಲ ಪ್ಯಾಕಿಂಗ್ ಮಾಡಿ ಸಿಗ್ತೀನಿ. ಲಿಮಿಟೆಡ್ ಸ್ಟಾಕಲ್ಲಿರುವಂಥ ನೋಡ್ರಿ ಶಾರ್ಟ್ ಮಂಗಳಸೂತ್ರ ಯಾರಿಗೆ ಬೇಕಾ ಬೇಗ ಬುಕ್ಕಿಂಗ್ ಮಾಡ್ಕೋರಿ. ಸೊ ಮಸ್ತ್ ಅದಾವ ನೋಡ್ರಿ. ಸ್ಕಿನ್ಗೆ ಏನೂ ಎಫೆಕ್ಟ್ ಆಗಂಗಿಲ್ಲ ಫ್ರೆಂಡ್ಸ. ಬಾಕ್ಸ್ ಕಟ್ಟಿಂಗ್ ಡಿಸೈನ್ದೊಳಗೆ ಬರ್ತಾವ. ಸೊ ನಿಮ್ಗೆ ಒಂದು ಬೆಂಗಳೂರು ಮಾಡಿರುವಂಥ ತಾಳಿ, ಇನ್ನೊಂದು ಫ್ಲವರ್ ಡಿಸೈನ್ ಇರುವಂಥ ತಾಳಿ. ಸೊ ಎರಡರಲ್ಲಿ ಯಾವ್ದು ಬೇಕಾ ನಿಮ್ಗೆ ಸ್ಕ್ರೀನ್ಶಾಟ್ ತೆಗಿರಿ, ನಂಗೆ ವಾಟ್ಸಪ್ ಮಾಡಿರಿ. ಸೂಪರಾಗಿರುವಂಥ ಮಂಗಲ ಚೈನ್ ನೋಡ್ರಿ. ಹಾಕೊಂಡ್ಮ್ಯಾಗ ಕಪ್ಪಾಗುವಂಥದ್ದು ಇಲ್ಲ ಸ್ಕಿನ್ಗೆ ಕುತ್ತಿಗೆ ಹತ್ರ ಎಲ್ಲ ಒಂಥರ ಗ್ರೀನ್ ಕಲರ್ ಆಗಿ ಕಿರಿಕಿರಿ ಆಗುವಂಥದ್ದು ಈ ಥರ ಯಾವುದೂ ಆಗಲ್ಲ. ನೀವು ಬಿಸಿ ನೀರು ತಣ್ಣೀರು ಹಾಕ್ಕೊಂಡ್ರು ಕೂಡ ನೀವು ಆರಾಮ್ಸೆ 6 ತಿಂಗಳಿಂದ 1 ವರ್ಷ 1.5 ವರ್ಷ ತನಕ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಿ ಆ ಥರ ನೀವು ಯೂಸ್ ಮಾಡ್ಬೋದು. ಸೊ ಯಾರಿಗೆ ಬೇಕಲ್ಲ ಸ್ಕ್ರೀನ್ ಮೇಲೆ ನಂಬರ್ ಐತಿ, ಬೇಗ ಬುಕ್ಕಿಂಗ್ ಮಾಡ್ಕೊರಿ. ಈ ಕಡೆ ನೋಡ್ರಿ ನಿನ್ನೆ ಹೆಸರು ಕಾಳು ಮತ್ತು ಮಡಕೆ ಕಾಳು ಇವೆರಡನ್ನೂ ಕೂಡ ನೆನೆ ಇಟ್ಟಿದ್ದೆ. ಸ್ವಚ್ಛಗೆ 2-3 ಸರಿ ತೊಳೆದು ಈಗ ಚಂದಾಗ ಬಸ್ತೀನಿ ರೀ. ಇದ್ರ ಮ್ಯಾಗ ಏನರ ಒಂದು ಅರಿಬೇರ ಇಲ್ಲಕ್ಕೆ ಒಂದು ಒತ್ತೇನು ಮುಚ್ಚಳಿಕೆರ ಮುಚ್ಚಿಟ್ನಪ್ಪ ಅಂದ್ರೆ ನಾಳೆಗೆ ಚೆನ್ನಾಗಿ ಮೊಳಕೆ ಬರ್ತಾವ್ರಿ. ಈ ಮುಂಜಾನೆ ನೋಡ್ರಿ 12-12:30 ಆಗಕ್ಕೆ ಬಂದಿದ್ದ ಟೈಮ. ಈಗ ಬಸ್ತಿಟ್ಟಿನಿ ರೀ. ಸೊ ಸ್ವಲ್ಪ ಈಗ ಥಂಡಿ ಇರೋದ್ರಿಂದ ಲಗುಟು ಮೊಳಕೆ ಬರೋಂಗಿಲ್ಲ ಅಲ್ರಿ. ಅದಕ್ಕೆ ಈಗ ಇಡೀ ಡೇ ಮತ್ತು ಇಡೀ ನೈಟ್ ಒಂದು ರಾತ್ರಿ ಒಂದು ಹಗಲಿ ಆರಾಮ್ಸರಿ ಚೆನ್ನಾಗಿ ಮೊಳಕೆ ಬರ್ತಾವ್ರಿ. ಎರಡು ಮಿಕ್ಸ್ ಮಾಡೀನಿ. ಆಮೇಲೆ ಪಲ್ಯ ಏನೈತಿ ನಮಗೆ ಬೇಕಲ್ರಿ ಮಧ್ಯಾಹ್ನಕ್ಕೆ ಗಂಡ ಹೆಂಡ್ತಿಗೆ, ಅದಕ್ಕೆ ರಸ್ ಬಟಾಟಿ ಮಾಡಿ ನೋಡ್ರಿ. ಚಪಾತಿ ಮಾಮೂಲಿ ಹಾಲಿದ್ದು ಕಾಸಿಟ್ಟಿನಿ. ಹಿಂಗೆ ಈಗ ಸ್ವಲ್ಪ ಬಿಸಿ ಅನ್ನ ಇಟ್ಟೀನಿ ರೀ. ಸ್ವಲ್ಪ ಇಟ್ಟಿನಿ ಅನ್ನನ, ಭಾಳ ಇಟ್ಟಿಲ್ಲ. ಅದು ಎಷ್ಟು ಪುಟ್ಟ ಬೊಗಣೆಗೆ ಇಟ್ಟಿನಿ ನೋಡ್ರಿ. ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಹಿಟ್ಟಿನ ಡಬ್ಬಿ ಹಿಟ್ಟು ಖಾಲಿ ಆಗೈತ್ರಿ. ಅದಕ್ಕೆ ಅದನ್ನು ಕೂಡ ತಿಕ್ಕಾಕಿಟ್ಟಿನಿ. ಹಿಟ್ಟು ನಾದಿದ್ದು ಬುಟ್ಟಿ ಗಿಟ್ಟಿ ಎಲ್ಲ ಒಂದು 4 ಬಾಂಡೆ ಅದಾವು. ಸ್ವಲ್ಪ ಎಕ್ಸ್ಟ್ರಾ ನೀರು ತುಂಬಿಟ್ಟಿರ್ತೀನಿ ರೀ ಕೈ ತೊಗೊಳಕ್ಕೆ, ಅದಕ್ಕೆ ಬರ್ತಾವಂತೇಳಿ.
ಅವನಿನ್ನು ಖಾಲಿ ಆಗಿದ್ವಲ್ಲ ತೊಳೆದಿಟ್ಟಿನಿ, ಒಳಗೆ ತುಂಬಿಟ್ಟಿನಿ ಇಲ್ಲೇ ಬಾಜುಕ ಫ್ರಿಜ್ ಮ್ಯಾಗಿಂದ ಒಂದು ಸ್ವಲ್ಪ ನೀಟಾಗಿ ಮಾಡೀನಿ. ಎಷ್ಟು ಮಾಡಿದ್ರು ಅಲ್ಲೊಂಚೂರು ಬಾಂಡೆಗೆ ಇದು ಕುಂದಿರ್ತಾವ್ರಿ, ಅದಕ್ಕೂ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬೇರೆ ಕಡೆ ಎಲ್ಲ ಅರೇಂಜ್ ಮಾಡ್ತೀನಿ. ಮ್ಯಾಗ ಇಷ್ಟದ ನೋಡ್ರಿ. ನನಗೆ ಲೈನ್ ಸಿರಿ ಡಬ್ಬಿ ಇಟ್ಟಿಲ್ಲ, ಬರೀ ಈ ಥರ ಡಬ್ಬಿನೇ ಕಾಣಿಸ್ಬೇಕು. ಹಿಂಗೆ ಕೈ ಹಾಕಿದ್ರೆ ಅದು ಒಂದೇ ಡಬ್ಬಿ ಸಿಗ್ಬೇಕು, ಆ ಥರ ಭಾಳ ಇಷ್ಟ ಆಗ್ತದೆ. ಇವು ಸ್ವಲ್ಪ ಎಕ್ಸ್ಟ್ರಾ ಅದಾವ ನೋಡ್ರಿ, ಮನೆ ಬಿರಿಯಾನಿ ಅದು ಇದು ತೊಗೊಂಡು ಬಂದಿಲ್ಲ ಒಂದು 2-3 ಸರಿ. ಹಂಗೆ ಅವು ಡಬ್ಬಿಗಳು ಅದಾವ. ಹಿಂಗೆ ಎಲ್ಲಿಗಾರ ಹೋಗತ್ನೆ ಮಾಡತ್ನಾಗ ಏನಾರ ಕಟ್ಕೊಂಡು ಹೋಗೋದಿತ್ತಂದ್ರೆ, ಇಲ್ಲ ಯಾರ ಬಂದಾಗ ಏನಾರ ಡಬ್ಬಿ ಗಿಬ್ಬಿ ಕಟ್ಕೊಡೋದಿತ್ತಂದ್ರೆ ಬರ್ತಾವಂತ ಯೂಸ್ ಮಾಡಕ್ಕೆ ಇಟ್ಟಿನಿ ರೀ. ಇಲ್ಲಿಗೆ ಮೆಣಸಿನ್ಕಾಯಿ ಏನಾರ ಸೋಸಿ ಇಟ್ಟಿದ್ದು ಕರಿಬೇವು ಗಿರಿಬೇವು ಫ್ರಿಜ್ನಾಗ ಹಾಕಿಡಕ್ಕೆ ಬರ್ತಾ, ಈಗೆಲ್ಲ ತೊಳೆದಿಟ್ಟಿನಿ, ಹಂಗಾಗಿ ಇಲ್ಲಿಟ್ಟಿನಿ. ಸೊ ಇದಿಷ್ಟು ಡಬ್ಬಿ ಹಾಕ್ಬೇಕ್ರಿ ಇದನ್ನು ಕಡ್ಲಿ ಹಿಟ್ಟನ್ನು ನೋಡಿರಿ, ಇದು ಹಿಟ್ಟೈತಿ. ಹಾಗೆ ನಾಳೆಗೆ ನಾಷ್ಟಕ್ಕೆ ಏನಾರ ಮಾಡಿದ್ರೆ ಆಯ್ತಂತೆ ಅಂದ್ಕೊಂಡು ಅಕ್ಕಿ, ಹೆಸ್ರು ಕಾಳು, ಒಂದು ಚೂರು ಉದ್ದಿನ ಬೇಳೆ, 1 ಗ್ಲಾಸ್ ಅಕ್ಕಿ ಹಾಕಿನ್ರಿ, ಒಂದು ಅರ್ಧ ಗ್ಲಾಸ್ ಹೆಸ್ರು ಕಾಳು ಹಾಕಿನಿ, ಅರ್ಧದಕ್ಕಿಂತ ಅರ್ಧ ಗಿರ್ದ ಉದ್ದಿನ ಬೇಳೆ ಹಾಕಿನಿ, ನೆನೆ ಇಟ್ಟಿನಿ. ಇದ್ರ ಮ್ಯಾಗ ಮುಚ್ಚಬೇಕಾ. ಬ್ಲಾಗ್ ಅಂತೂ ಎಂಡ್ ಮಾಡ್ತೀನಿ. ಅದು ಕೂಡ ಪ್ಯಾಕಿಂಗ್ ಮಾಡಿ ಇಟ್ಟಿನಿ. ಸೀರೆನ ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ಶಾರ್ಟ್ ತೊಳೆ ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ಯಾರಿ. ಈಗ ಫೋಟೋ ಹಾಕಂದ್ರು ಹಾಕಿನಿ, ಅಮೌಂಟಲ್ಲಿ ಔಟ್ ಹಾಕ್ತೀನಿ ಅಂದರು. ಫೋನ್ಪೇ ನಂಬರ್ ಕೊಡ್ತೀನಿ. ಇವಾಗ ನೋಡಿರಿ, ಇದನ್ನು ಕೂಡ ಬರೆದು ಇಟ್ಟಿನಿ, ಪ್ಯಾಕಿಂಗ್ ಮಾಡಿ ನೋಡಿರಿ, ಪ್ಯಾಕ್ ಮಾಡಿ ಇಟ್ಟಿನಿ. ಈ ಬ್ಲಾಗನ್ನು ಹೀಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆಯ್ತು ರೀ, ಹೋಗೋಕೆ ಬೇಸರ ಐತಿ ಇವತ್ತು, ಹಂಗಾಗಿ ಬಿಟ್ಟುಬಿಡ್ತೀನಿ. ಪುಷ್ಟಿಗೆ ನಾಳೆಗೆ ಹಾಕಕ್ಕೆ ಹೋಗ್ತೀನಿ, ಇವತ್ತೇನು ಹಾಕಲ್ಲ. ಅನ್ನನೂ ಆಯ್ತು. ಇಷ್ಟೊತ್ತನೇ ಯಾರೆಲ್ಲ ನೋಡಿದ್ರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ಅದೊಂದು ಸಿಗೋಣ. ಬಾಯ್.